ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಹಾವಳಿ ಜೋರಾಗಿದ್ದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಚಿಕ್ಕಮಗಳೂರು ನಗರ ಸೇರಿದಂತೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಾಡಾನೆ ಬೀಟಮ್ಮ ಹಾಗೂ 24 ಕಾಡಾನೆಗಳ ಹಿಂಡು ನಗರದಲ್ಲೇ ನಿತ್ಯ ಸಂಚಾರವನ್ನ ಮಾಡ್ತಾ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಟಾಕಿಯನ್ನ ಸಿಡಿಸಬಾರದು, ಆನೆಗಳು ಕಂಡ್ರು ಓಡಿಸಬಾರದು ಅಂತ ಜನರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆಯ ಸಲುವಾಗಿ ನೂರಾರು ಅರಣ್ಯ ಇಲಾಖೆ ಸಿಬ್ಬಂದಿ ಸಭೆ ಮೇಲೆ ಸಭೆಯನ್ನ ನಡೆಸಿ ಈ ಕುರಿತಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ದಿನಗಳ ಹಿಂದೆ ಚಿಕ್ಕಮಗಳೂರು ವಿಭಾಗಕ್ಕೆ ಬಂದಂಥ ಈ ಬೀಟಮ್ಮ ಗುಂಪಿನ ಕಾಡಾನೆಗಳು ಈಗಲೂ ಕೂಡ ಚಿಕ್ಕಮಗಳೂರು ಹೊರವಲಯದ ಭಾಗದಲ್ಲಿ ಕಾಣಿಸ್ಕೊಂಡಿದ್ದಾವೆ. ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಮತವರ ಒಂದು ವಿಶ್ರಾಂತಿ ಗೃಹದ ಬಳಿ ಅವು ಇದಿದ್ದಾವೆ. ಆದರೆ ಯಾವುದೇ ರೀತಿಯಾದಂಥ ಸಾರ್ವಜನಿಕರಿಗೆ ಅದರಿಂದ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅದು ನಮ್ಮ ಈ ಪ್ಲಾಂಟೇಷನಲ್ಲೇ ಇದ್ದಾವೆ. ಸದ್ಯಕ್ಕೆ ಅದನ್ನು ಆನೆಗಳನ್ನು ಆ ಭಾಗದಿಂದಲೂ ಕೂಡ ಇನ್ನೂ ದೂರದ ಅರಣ್ಯ ಪ್ರದೇಶಕ್ಕೆ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ನಾವು ಕೈಗೊಳ್ತಾ ಇದ್ದೀವಿ. ಅದಕ್ಕಾಗಿ ಈಗಾಗಲೇ ಬಂದಿರತಕ್ಕಂಥ ಕುಮ್ಕಿ ಆನೆಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಈ ನಗರ ಪ್ರದೇಶಕ್ಕೆ ಮತ್ತೊಮ್ಮೆ ಬರುವಂಥ ಒಂದು ಪ್ರಯತ್ನ ಮಾಡಿದಾಗ ಅವುಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ಕೆಲಸಕ್ಕಾಗಿ ಬೇಕಾದಂಥ ಎಲ್ಲ ಅವಶ್ಯಕವಾದಂಥ ಕೆಲಸಗಳನ್ನು ಮಾಡಲಿಕ್ಕಾಗಿ ಸಿಬ್ಬಂದಿ ಮತ್ತು ಮೇಲಧಿಕಾರಿಗಳ ಸಿಬ್ಬಂದಿಗಳನ್ನು ಬಳಸಿಕೊಂಡು ಮೇಲಧಿಕಾರಿಗಳ ನಿರ್ದೇಶನದ ಪ್ರಕಾರವಾಗಿ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.